ನಮಸ್ಕಾರ. ಪಿಕ್ಚರ್ ಪಯಣ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ನಾನೀಗ ಮೊನ್ನೆ ಬೆಂಗಳೂರಲ್ಲಿ ನಡೆದ 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ನಮ್ಮ ಸಾಲಿ ಚಿತ್ರದ ಕುರಿತು ನನ್ನ ಅಭಿಪ್ರಾಯಗಳನ್ನು ಮಂಡಿಸ್ತೇನೆ. ನಮ್ಮ ಸಾಲಿ ಕನ್ನಡ ಚಲನಚಿತ್ರ ಸ್ಪರ್ಧೆಯಲ್ಲಿ ದ್ವಿತೀಯ ಅತ್ಯುತ್ತಮ ಚಿತ್ರದ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಇಡೀ ಚಿತ್ರ ತಂಡಕ್ಕೆ ಪಿಕ್ಚರ್ ಪಯಣದ ತಂಡದ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದಕ್ಕೆ ದ್ವಿತೀಯ ಬಹುಮಾನ ಬಂದದ್ದು ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದವರಿಗಷ್ಟೇ ಅಲ್ಲ, ಇಡೀ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಯಾಕಂದರೆ ಒಂದು ಪ್ರದೇಶದ ಹಿಂದುಳಿದ ಪ್ರದೇಶ ಎಂದು ಹಣೆಪಟ್ಟಿ ಹಚ್ಚಲ್ಪಟ್ಟಿರುವಂಥ ಒಂದು ಪ್ರದೇಶದ ಜನತೆಯ ವಾಸ್ತವದ ಸ್ಥಿತಿಗತಿಯನ್ನು ಅಬ್ಬರವಿಲ್ಲದೆ ಹಿಡಿದಿಟ್ಟಂಥ ಒಂದು ಯಶಸ್ವಿ ಚಿತ್ರ ಇದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳ ದುರವಸ್ಥೆ ಹಾಗೂ ಇಲ್ಲಿ ಆ ಶಾಲೆಗಳು ಆ ದುರವಸ್ಥೆಯಲ್ಲಿ ಇರಲಿಕ್ಕೆ ಕಾರಣವಾಗಿರತಕ್ಕಂಥ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಇತ್ಯಾದಿ ಸ್ಥಿತಿಗತಿಯನ್ನು ಕುರಿತು ಚಿತ್ರ ವಾಸ್ತವದ ನೆಲೆಗಟ್ಟಿನಲ್ಲಿ ಅಬ್ಬರವಿಲ್ಲದೆ, ಉತ್ಪ್ರೇಕ್ಷಿತವಾದ ಮಾತುಗಳಿಲ್ಲದೆ ಹಾಗೂ ಹೆಚ್ಚು ಸಂಕೀರ್ಣವಲ್ಲದೆ ನೇರವಾಗಿ ಈ ಚಿತ್ರ ಹೇಳ್ತದೆ. ಪ್ರತಿ ಸಲ SSLC ಮತ್ತು PUC ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಈ ಮುಂತಾದ ಜಿಲ್ಲೆಗಳು ಕೊನೆಯ ಸ್ಥಾನದಲ್ಲಿರ್ತವೆ. 32, 31, 30, 28 ಹೆಚ್ಚು ಕಡಿಮೆ ಇವೇ ಒಂದು ಸಲ ಮುಂದೆ ಆಗ್ತಿರ್ತವೆ. ಇದೇ 4, 5, 6 ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು. ಯಾಕೆ ಈ ಮಕ್ಕಳಿಗೆ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಪ್ರತಿ ಸಲನೂ ಕೂಡ ಈ ಭಾಗ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿ ಇರ್ತದೆ. ಹಾಗಾದರೆ ಈ ನಾಡಿನ ಮಕ್ಕಳಿಗೆ ಶಾಲೆ ಕಲೀಲಿಕ್ಕೆ ಬೇಕಾದ ಅರ್ಹತೆ ಇಲ್ಲವೇ? ಶಾಲೆ ಕಲೀಲಿಕ್ಕೆ ಬೇಕಾದ ಜಾಣತನ ಇಲ್ಲವೇ? ಕಲಿಸಿದ್ರೂ ಕಲೀಲಾರದಷ್ಟು ಇಲ್ಲಿಯವರು ಜನ್ಮತಃ ದಡ್ಡರೆ? ಈ ಪ್ರಶ್ನೆಗಳು ಕಾಡದೇ ಇರವು. ಹಾಗೇನೂ ಇಲ್ಲ. ಯಾರೂ ಹುಟ್ಟಿದಾರಬ್ಬೆ ದಡ್ಡರು ಅಥವಾ ಜಾಣರು ಅಂತ ಇರೋದಿಲ್ಲ. ಹಾಗಾದರೆ ನಮ್ಮ ಭಾಗದ ಫಲಿತಾಂಶ ಹಿಂದೆ ಬೀಳಲಿಕ್ಕೆ ಏನು ಕಾರಣ ಇರಬಹುದು ಅಂತ ನೀವು ಕೇಳ್ತೀರಾದರೆ ನಮ್ಮ ಸಾಲಿ ಸಿನಿಮಾ ನೋಡಲೇಬೇಕು. ನಮ್ಮ ಸಾಲಿ ಒಂದು ಸರ್ಕಾರಿ ಶಾಲೆಯ, ಈ ಭಾಗದ ಸರ್ಕಾರಿ ಶಾಲೆಯ ಸ್ಥಿತಿಗತಿಯನ್ನು ಕೇಂದ್ರವಾಗಿಟ್ಕೊಂಡು ತೆಗೆದಿರ್ತಕ್ಕಂಥ ಚಿತ್ರ. ಈ ಚಿತ್ರ ಪ್ರಾರಂಭ ಆಗುವುದೇ ಒಂದು ಹಳ್ಳಿಯ ಕನ್ನಡ ಶಾಲೆ, 1ನೇ ಕ್ಲಾಸ್ನಿಂದ 4ನೇ ಕ್ಲಾಸಿನವರೆಗೆ ಇರತಕ್ಕಂಥ ಶಾಲೆಯ ಕಟ್ಟಡ 2 ಕೋಣೆಯ ಕಟ್ಟಡ, ಕಿತ್ತು ಹೋಗಿರೋ ಬಾಗಿಲು, ಮುರಿದು ಹೋಗಿರೋ ಕಿಟಕಿ, ಅರ್ಧಮರ್ಧ ಬಿದ್ದಿರ್ತಕ್ಕಂಥ ಛಾವಣಿ, ಅವ್ಯವಸ್ಥೆ ಆಗರವಾಗಿರ್ತಕ್ಕಂಥ ನೆಲಹಾಸು, ಸವಕಲಾಗಿರ್ತಕ್ಕಂಥ ಬೆಂಚು ಕುರ್ಚಿ, ಮಸಳಿಸಿ ಹೋಗಿರ್ತಕ್ಕಂಥ ಬೋರ್ಡು, ಒಬ್ಬ ಶಿಕ್ಷಕ. ಆ ಶಾಲೆಯ ಕಟ್ಟಡನೇ ಭಾಳಷ್ಟು ಧ್ವನಿಸ್ತದೆ. ಅದು ಒಂದೇ ಶಾಲೆಯ ಸ್ಥಿತಿಯಲ್ಲ, ಈ ಭಾಗದ ಬಹುತೇಕ ಸರ್ಕಾರಿ ಶಾಲೆಗಳ ಸ್ಥಿತಿ ಅದು. 10 ವರ್ಷಗಳಿಗೆ ಸುಣ್ಣ ಬಣ್ಣ ಕಾಣದ ಶಾಲೆಗಳು ಮತ್ತು ಇಲ್ಲಿ ಬಹುತೇಕ ಏಕೋಪಾಧ್ಯಾಯ ಶಾಲೆಗಳು 1ನೇ ವರ್ಗದಿಂದ 5ನೇ ವರ್ಗ 7ನೇ ವರ್ಗದವರೆಗೂ ಕೂಡ ಇಲ್ಲಿ ಏಕೋಪಾಧ್ಯಾಯ ಶಾಲೆಗಳಿವೆ. ಇಂಥ ಶಾಲೆಗಳಲ್ಲಿ ಆ ಕತೆ ಪ್ರಾರಂಭ ಆಗೋದು, ಮೇಷ್ಟ್ರು ಅಲ್ಲಿರೋ ಮಕ್ಕಳಿಗೆ ನಮ್ಮ ಶಾಲೆಯನ್ನು ಕುರಿತು ಪ್ರಬಂಧ ಬರ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಆ ಮಗು, ಒಂದು ಹೆಣ್ಣು ಮಗು ಪ್ರಬಂಧ ಓದ್ತದೆ. ನಮ್ಮ ಶಾಲೆ ಸುಂದರವಾದದ್ದು, ನಮ್ಮ ಶಿಕ್ಷಕರು ಉತ್ತಮರಾಗಿದ್ದಾರೆ, ನಮ್ಮ ಶಾಲೆಯ ಸುತ್ತ ಕೈದೋಟವಿದೆ, ನಮ್ಮ ಶಾಲೆ ಸುಣ್ಣ ಬಣ್ಣ ಪಡೆದುಕೊಂಡು ಹೊಳೆಯುತ್ತಿದೆ ಅಂತ ಹೇಳ್ತದೆ. ಅದೆಲ್ಲವೂ ಕೂಡ ಸುಳ್ಳು. ಅಲ್ಲಿ ಏನೂ ಇಲ್ಲ. ಮೇಷ್ಟ್ರು ಈ ಪ್ರಬಂಧ ಕೇಳಿ, ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರಬಂಧ ಬರಿ ಅಂದಾಗ ಇದೇ ರೀತಿಯಿಂದ ಮೇಷ್ಟ್ರುಗಳು ಕಲಿಸ್ತಾರೆ. ಮಕ್ಕಳು ಇದೇ ರೀತಿ ಬರ್ಕೊಂಡು ಬರ್ತವೆ. ಮೇಷ್ಟ್ರು ಶಬಾಷ್ ಅಂತಿಕೊಂಡೆ ಮಗುವಿನ ಬೆನ್ನು ತಟ್ತಾರೆ. ಇನ್ನೊಬ್ಬ ಹುಡುಗ ಗಂಗ್ಯಾ ಅಂತ, ಭಾಳ ಚೂಟಿಯಾದ ಹುಡುಗ. ಆ ಗಂಗ್ಯಾನ ಪಾತ್ರಧಾರಿ ಅದ್ಭುತವಾದಂಥ ನಟನೆ ಮಾಡಿದೆ ಮಗು ಅದು. ಆ ಮಗು ನೀನು ಓದಪ್ಪ ಪ್ರಬಂಧ ಅಂದಾಗ ಆ ಮಗು ಓದ್ತದೆ.
ಎರಡೇ ಕೋಣೆ ನಮ್ಮ ಶಾಲೆ, ಮೂಲಿ ಬಿದ್ದಿದ್ದು ನಮ್ಮ ಶಾಲೆ, ಶೌಚಾಲಯ ಇಲ್ಲ ನಮ್ಮ ಶಾಲೆ, ಏನೂ ಇಲ್ಲ ನಮ್ಮ ಶಾಲೆ ಅಂತಕೊಂಡು ಹೇಳಿ ಅದು ಇದ್ದಕ್ಕಿದ್ದಂಗೆ ವಾಸ್ತವವಾಗಿ ಆ ಶಾಲೆಯ ಅವ್ಯವಸ್ಥೆಯನ್ನು ಹೇಳಿಬಿಡ್ತದೆ ಪ್ರಬಂಧದಲ್ಲಿ. ಮೇಸ್ಟ್ರಿಗೆ ಸಿಟ್ಟು ಬಂದು, ಏನೋ ಹೀಗೆ ಓದ್ತೀಯ ನೀನು, ಶಾಲೆ ಬಗ್ಗೆ ಹೀಗೆ ಮಾತಾಡೋದಂತ ಹೊಡೆದು ಬಿಡ್ತಾನೆ. ಗಂಗೆ ಅಳ್ಳಿಗೆ ಪ್ರಾರಂಭ ಮಾಡ್ತಾನೆ. ಅಜ್ಜಿ ಬರ್ತಾಳೆ, ಯಾಕೋ ನನ್ನ ಮೊಮ್ಮಗನಿಗೆ ಹೊಡೆದು ಮೇಸ್ಟ್ರಿಗೆ ಬೈತಾಳೆ. ಗಂಗೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಬರ್ತಾನೆ. ಮನೆಗೆ ಬರ್ತಾನೆ. ಗಂಗೆನ ತಾಯಿ ತಂದೆ ಕಿತ್ತು ತಿನ್ನುವಂಥ ಬಡತನ. ಸಣ್ಣ ರೈತರು, 1-2 ಎಕರೆ ಭೂಮಿ ಇರೋ ರೈತರು. ಇಲ್ಲಿ 100 ಎಕರೆ ಇದ್ದವರಿಗೆ ಹೊಟ್ಟೆ ತುಂಬ ಅನ್ನ ಸಿಗೋದಿಲ್ಲ. 2 ಎಕರೆಯವ್ರ ಗತಿ ಏನು? ಕೂಲಿಯೂ ಸಿಗ್ತಾ ಇಲ್ಲ, ಬೆಳೆದ ಬೆಂಬಲ ಬೆಲೆಯೂ ಇಲ್ಲ. ದಿನಗಟ್ಟಲೆ ದುಡಿದ್ರು ಕೂಡ ಹೊಟ್ಟೆ ತುಂಬದೇ ಇರತಕ್ಕಂಥ ಸ್ಥಿತಿಯಲ್ಲಿ ಗಂಗೆನ ತಾಯಿ ನಾವು ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ದುಡಿಲಿಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಗಂಗೆನ ತಂದೆ ಒಪ್ಪುವುದಿಲ್ಲ. ಗಂಡ ಹೆಂಡತಿ ಜಗಳ ಆಗ್ತಿರ್ತದೆ. ಅವ್ರ ಜಗಳದ ನಡುವೆ ಮಗುಗೆ ಓದಲಿಕ್ಕಾಗೋದಿಲ್ಲ. ಅವರಿಬ್ಬರು ಕಿತ್ತಾಡ್ತಾನೆ ಇರ್ತಾರೆ. ಮಗು ಓದಲಿಕ್ಕಾಗೋದಿಲ್ಲ. ವಲಸೆ ಹೋಗೋಣ ಅಂದರೆ ಗಂಗೆ ಕೇಳೋದಿಲ್ಲ, ನಮ್ಮ ತಾಯಿನ ಬಿಟ್ಟು ಹೋಗೋದಿಲ್ಲ ಅಂತಾನೆ. ತಾಯಿ ಕರ್ಕೊಂಡು ಹೋಗ್ಬೇಕಂದ್ರೆ ತಾಯಿ ಬರೋದಿಲ್ಲ. ಮನೆಗೊಂದು ಆಕಳಿದೆ, ಆ ಹಸು ಹಾಲು ಕರೀತದೆ. ಆ ಹಾಲನ್ನು ಮನೆಗೆ ತಿರುಗಾಡಿ ಹಾಕಿ ಬರ್ತಕ್ಕಂಥವು ಗಂಗೆ. ಅದರಿಂದ ಬಂದಿರತಕ್ಕಂಥ ಲಾಭದಿಂದಲೇ ಅವ್ರ ಮನೆ ನಡಿಬೇಕು. ಕೊನೆಗೂ ಗಂಗೆನ ತಾಯಿ ಹಠ ಹಿಡಿದು ವಲಸೆ ಹೋಗ್ತಾಳೆ. ವಲಸೆ ಭಾಳ ಮುಖ್ಯ. ನಮ್ಮ ಭಾಗದ ಒಂದು ದೊಡ್ಡ ಸಮಸ್ಯೆ, ಆರ್ಥಿಕ ಸಾಮಾಜಿಕ ಸಮಸ್ಯೆ ಅಂತ ಕೇಳಿದ್ರೆ ವಲಸೆ. ಅದನ್ನು ಈ ಚಿತ್ರ ಅದ್ಭುತವಾಗಿ ತೆರೆ ತೋರಿಸಿದೆ ವಾಸ್ತವದ ನೆಲೆಗಟ್ಟಿನಲ್ಲಿ. ಗಂಗೆಯನ್ನು ಹೆಂಗಾರ ಮಾಡಿ ಬಿಟ್ಟು ಹೋಗಬೇಕು, ಯಾಕೆ ತಾಯಿ ಬರುವುದಿಲ್ಲ. ತಾಯಿ ಜೊತೆ ಗಂಗೆ ಇರಲಿ ಅಂಥೇಳಿ ಅವರಪ್ಪ ಮಗುಗೆ ಎಂದೂ ಕರ್ಕೊಂಡು ಹೋಗ್ಲಾರ್ದ ಒಂದು ಜಾತ್ರೆಗೆ ಕರ್ಕೊಂಡು ಹೋಗಿ, ಸಂತಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅದಕ್ಕೊಂದು ಗಾಗಲ್ ಕೊಡಿಸಿ, ಆ ಮಗು ಹಗಲ ರಾತ್ರಿ ಅದು ಗಾಗಲ್ ಹಾಕೋಗ್ತದೆ. ಅಂದರೆ ಆ ಚಸ್ಮಾದ ಮೂಲಕ, ಗಾಗಲ್ ಮೂಲಕನೇ ಇಡೀ ದೃಶ್ಯವನ್ನು ಕಾಣೋದಂದರೆ ಇಲ್ಲಿನ ಲೋಕ, ಈ ಆಳುವ ಪ್ರಭುಗಳು ಅಂಥ ಒಂದು ಬಣ್ಣದ ಚಸ್ಮಾ ಹಾಕ್ಕೊಂಡೇ ನಮ್ಮ ನಾಡನ್ನು ನೋಡ್ತಾರೆ. ನಿಜವಾದ ಕಣ್ಣಿನಿಂದ ನಮ್ಮ ನಾಡನ್ನು ನೋಡೋದಿಲ್ಲ ಅನ್ನೋದಕ್ಕೆ ಸಂಕೇತ ಗಂಗೆ ಹಾಕ್ಕೊಂಡಿರ್ತಕ್ಕಂಥ ಗಾಗಲ್, ಅದರ ಸಂಕೇತ ಅದು. ಅವ್ರ ತಾಯಿ ತಂದೆ ಹೇಳಲಾರ್ದೆ ಬಿಟ್ಟು ಹೋಗಿಬಿಡ್ತಾರೆ. ಮಗು ಅಳ್ತದೆ. ಅದಕ್ಕೆ ಸಿಟ್ಟು ಬರ್ತದೆ. ಯಾಕೆ ತನ್ನನ್ನು ಬಿಟ್ಟು ಹೋದರು ಅಂದರೆ ಅಜ್ಜಿ ಸಲುವಾಗಿ ಬಿಟ್ಟು ಹೋದರು. ಅಜ್ಜಿ ಯಾಕೆ ಹೋಗಂಗಿಲ್ಲ ಅಂದರೆ ಅಜ್ಜಿಗೊಂದು ಹಸು ಇದೆ. ಆದ್ದರಿಂದ ಮಗು ಗಂಗೆ ಏನು ಮಾಡ್ತದೆ, ರಾತ್ರಿ ಎದ್ದು ಆ ಹಸುನ ನಡರಾತ್ರಿ ಹೋಗಿ ದೂರ ಊರು ಹೊರಗೆ ಅದನ್ನು ಅಟ್ಟಿ ಬರ್ತದೆ. ಅಟ್ಟಿ ಬಂದು ಇನ್ನೇನು ನಮ್ಮ ಅಜ್ಜಿ ಹೊರಡ್ತಾಳೆ ಅಂತ ತಿಳ್ಕೊತದೆ. ಗಂಗೆ ಆ ದಣದ ಮಲಗ್ತಾನೆ. ಮುಂಜಾನೆ ಅವನ ಕಣ್ಣು ತೆರೆಯೋದ್ರೊಳಗೆ ಅಜ್ಜಿ ಹಾಲು ಕರೆಯುವಂಥ ಶಬ್ದ ಕೇಳಿಸ್ತದೆ. ಅಂದರೆ ಈತ ಅಟ್ಟಿ ಹಾಕಿ ಬಂದ್ರೂ ಆ ಆಕಳ ಮತ್ತೆ ಬಂದು ಗಂಗ್ಯಾನ ಮನೆಯ ಕೊಟ್ಟಿಗೆಯಲ್ಲಿನೇ ನಿಂತಿರ್ತದೆ. ಇದು ನಮ್ಮ ಭಾಗದ ಬಡತನದ ಸಂಕೇತ. ನಾವು ಬಡತನವನ್ನು ನಮ್ಮ ಮನೆಯಿಂದ ಅಟ್ಟಬೇಕಂತ ಪ್ರಯತ್ನ ಮಾಡಿದಷ್ಟೆಲ್ಲ ಬಡತನ ನಮ್ಮನ್ನು ಬಂದು ಅಮರ್ಕೊಳ್ತಾನೇ ಇರ್ತದೆ. ಹೀಗಾಗಿ ಗಂಗ್ಯಾ ಅಲ್ಲೇ ಇರಬೇಕಾಗ್ತದೆ. ಇಡೀ ಇದಿಷ್ಟೇ ಕಥಾವಸ್ತು ಏನು ದೊಡ್ಡದಿಲ್ಲ. ಇಲ್ಲಿಯ ಬಡತನ, ಇಲ್ಲಿಯ ಅನಕ್ಷರತೆ, ಇಲ್ಲಿಯ ಆಳುವವರಿಗೆ ಇರುವಂಥ ಇಚ್ಛಾಶಕ್ತಿಯ ಕೊರತೆ, ಇವುಗಳನ್ನು ಈ ಸಿನಿಮಾ ಎತ್ತಿ ತೋರಿಸ್ತದೆ. ಇಲ್ಲಿಯ ಆ ಇಡೀ ಚಿತ್ರೀಕರಣ ಅದ್ಭುತವಾಗಿ ಮೂಡಿ ಬರ್ತದೆ. ಅಲ್ಲಾಪುರ ಅನ್ನುವಂಥ ಹಳ್ಳಿ, ಅದನ್ನೆಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡಲಾಗಿದೆ ಅಂತ ಕೇಳಿದರೆ, ನಮ್ಮ ಭಾಗದಲ್ಲಿ ಹಸಿರು ಇಲ್ಲ, ಮಳೆನೂ ಕಡಿಮೆ, ಹಸಿರು ಕಡಿಮೆ. ಇದ್ದಿದ್ದರಲ್ಲಿ ಚಿಂಚೋಳಿ ತಾಲೂಕು ಮಾತ್ರ ಹಸಿರಾಗಿರ್ತದೆ, ಅಲ್ಲಿ ಚೆನ್ನಾಗಿ ಮಳೆ ಬರ್ತದೆ. ಚಿಂಚೋಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಅಲ್ಲಾಪುರ, ಅಲ್ಲಿ ಚಿತ್ರೀಕರಣ ಆಗಿದೆ. ಬಯಲುನಾಡಿನ ಸೌಂದರ್ಯ ಅದೆಷ್ಟು ಅದ್ಭುತ ಅನ್ನೋದನ್ನು ಈ ಚಿತ್ರದ ಮೂಲಕ ನೀವು ಕಾಣಬಹುದು. ಬಯಲಿಗೂ ಒಂದು ಸೌಂದರ್ಯ ಇದೆ, ಒಂದು ಪುಟ್ಟ ಹಸಿರೇ ಅದೆಷ್ಟು ಆಹ್ಲಾದಕರವಾಗಿದೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ನಮ್ಮ ಭಾಗದ ಮನೆಗಳು, ಅಲ್ಲಿಯ ಹಸು, ಅಲ್ಲಿಯ ಒಕ್ಕಲತನ, ಗೂಡಂಗಡಿ, ಆ ಗೂಡಂಗಡಿಯ ಮಾಲೀಕ, ಅವನ ಕೆಳ ಕೆಲಸ ಮಾಡ್ತಕ್ಕಂಥ ಚಿಕ್ಕ ಮಗು, ಆ ಗೂಡಂಗಡಿಯ ಮಾಲೀಕನಾಗಿ ನಿರ್ಮಾಪಕರಾಗಿರ್ತಕ್ಕಂಥ ಶಂಕರಯ್ಯ ಗಂಟಿಯವರೇ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅನಿಲ್ ರೇವರು ಕೂಡ ಅಭಿನಯ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಶೋಭೆಯನ್ನು ತಂದು ಕೊಟ್ಟಿರೋ ಆ ಶಾಲೆಯ ಮಕ್ಕಳು, ಅಲ್ಲಿ ಭಾಗವಹಿಸಿರ್ತಕ್ಕಂಥ ಜೀವನ್, ಶ್ರೀಶೈಲ್, ಆ ಮಗು, ಆ ಎಲ್ಲ ಮಕ್ಕಳಿವೆ, ಶಾಲೆಯ ಮಕ್ಕಳು ಭಾಳ ವಾಸ್ತವವಾಗಿ ಸಹಜವಾಗಿ ನಟನೆ ಮಾಡಿವೆ. ಎಲ್ಲಿಯೂ ಕೂಡ
ನಟನೆಗೆ ಚ್ಯುತಿ ಬರದಂತೆ ನಟನೆ ಮಾಡಿವೆ. ಮತ್ತು ಗಂಗೆ ಹಾಲು ಹಾಕ್ತಾ ಹೋದಾಗ ಅವನು ಓಡ್ತಾ 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 ಹೋಗುವಾಗ ಹಾಲಿನ ಕ್ಯಾನ್ ಬಿದ್ದುಬಿಡ್ತದೆ, ಹಾಲು ಚೆಲ್ಲಿ ಹೋಗ್ತದೆ. ಚೆಲ್ಲಿರ್ತಕ್ಕಂಥ ಹಾಲು ಅವರು ಗುಳೆ ಹೋಗ್ತಕ್ಕಂಥದ್ದು, ಹೊಟ್ಟೆ ಹಾಕಿದ್ರೂ ಕೂಡ ವಾಪಸ್ ಬಂದಿರತಕ್ಕಂಥ ಆಕಳು, ಗಂಗ್ಯಾ ಚಸ್ಮಾ ಹಾಕ್ಕೊಂಡು ಹಗಲ ರಾತ್ರಿ ಕೂಡ ಚಸ್ಮಾ ಹಾಕ್ಕೊಳ್ಳೋದು, ಇನ್ನೊಂದು ಹುಡುಗ ನಿನ್ನ ಚಸ್ಮಾ ಕೊಡೋ ನಾನು ಒಂದಿಷ್ಟು ನೋಡ್ತೀನಿ ಅಂತ ಹೇಳೋದು, ಆ ಹುಡುಗರೆಲ್ಲ ಬಟ್ಟೆ ಕಳಚಿ ಹೋಗಿ ಊರು ಮುಂದಿನ ಹೊಳೆಯಲ್ಲಿ ಈಜಾಡೋದು, ಇದೆಲ್ಲ ಭಾಳ ನೈಜವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಕೊನೆಗೂ ಕೂಡ ಮೇಷ್ಟ್ರು ಮೇಲಿನವ್ರಿಗೆ ಅರ್ಜಿ ಹಾಕಿ ಇನ್ನೊಬ್ಬ ಮೇಷ್ಟ್ರನ್ನ ಕೊಡಿ ಅಂತ ಕೇಳಿದ್ರೆ ಮೇಲಧಿಕಾರಿಗಳು ಅವನ ಮಾತನ್ನು ಕೇಳೋದಿಲ್ಲ, ಇನ್ನೊಬ್ಬ ಮೇಷ್ಟ್ರನ್ನ ಕೊಡೋದೇ ಇಲ್ಲ, ಒಬ್ಬನೇ ಮೇಷ್ಟ್ರು ಪಾಠ ಮಾಡಬೇಕು. ಹೀಗಾಗಿ ಕೊನೆಗೂ ಕೂಡ ಆ ಊರಿನ ಸ್ಥಿತಿಯಲ್ಲಿ ಏನು ಬದಲಾವಣೆ ಬರುವುದಿಲ್ಲ ಅನ್ನುವಂಥ ಸಂಕೇತ. ಇದು ಅಲ್ಲಿಯ ಜೀವಾಳ. ಇನ್ನು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಕೊನೆಗೆ ಮತ್ತೆ ಅದು ಪ್ರಬಂಧದಿಂದ ಪ್ರಾರಂಭ ಆಗ್ತದಲ್ಲ, ಪ್ರಬಂಧದಿಂದ ಮುಕ್ತಾಯ ಆಗ್ತದೆ. ಕೊನೆಗೆ ಮತ್ತೆ ಎಲ್ಲರಿಗೆ ನೀ ಯಾಕೆ ಹೊಡೆದೋ ಮೇಷ್ಟ್ರು ಅಂದ್ರೆ, ನಾನು ಪ್ರಬಂಧ ಓದೀನಿ. ಹ್ಯಾಂಗೆ ಓದಿದೆ ಅಂದರೆ ಹಿಂಗೆಲ್ಲ ಓದೀನಿ ಅಂದರೆ ಅವ್ನು ಚಿಕ್ಕಪ್ಪ ಬೈತಾನೆ, ಹಿಂಗೆ ಓದ್ತಾರೇನೋ, ಹಿಂಗೆ ಹೇಳ್ತಾರೇನೋ, ಏನದ ಅದನ್ನು ಹೇಳಿನ ಚಿಕ್ಕಪ್ಪ, ಹಂಗೆ ಹೇಳಬಾರ್ದು ಅಂತ ಕೂಡಲೇ ಆಯ್ತು ಬಿಡು ಚಿಕ್ಕಪ್ಪ ಅಂತ ಮರುದಿನ ಮಗು ಬರ್ತದೆ. ಪ್ರಬಂಧ ಬರ್ಕೊಂಡು ಬಂದೇನು ಓದು ಅಂದ ಕೂಡಲೇ ಆ ಹುಡುಗ ಓದ್ತದೆ. ನಮ್ಮ ಶಾಲೆ ತುಂಬ ಸುಂದರವಾಗಿದೆ, ನಮ್ಮ ಶಾಲೆಯಲ್ಲಿ ಶೌಚಾಲಯವಿದೆ, ನಮ್ಮ ಶಾಲೆ ಕಂಪೌಂಡ್ ಗೋಡೆ ಇದೆ, ನಮ್ಮ ಶಾಲೆಗೆ ಒಂದು ಕೈದೋಟವಿದೆ, ನಮ್ಮ ಮೇಷ್ಟ್ರುಗಳು ತುಂಬ ಚೆನ್ನಾಗಿದ್ದಾರೆ ಅಂತ ಅದ್ಭುತವಾಗಿ ಪ್ರಬಂಧ ಓದ್ಬಿಡ್ತಾನೆ ಅವನು. ಮೇಷ್ಟ್ರು ಖುಷಿ. ಆದರೆ ಆಮೇಲೆ ಆ ಕಾಪಿ ತೋರಿಸ್ತಾರೆ, ಮಗುನ ಆ ನೋಟ್ಬುಕ್ ತೋರಿಸ್ತಾರೆ. ನೋಟ್ಬುಕ್ದಲ್ಲಿ ಏನೇ ಇರೋದಿಲ್ಲ, ಖಾಲಿ ಇರ್ತದೆ. ಸುಮ್ಮನೆ ಹಿಡಿದಿರ್ತಾನೆ ನೋಟ್ಬುಕ್ಕ, ಅದನ್ನೆಲ್ಲ ಓದಿರ್ತಾನೆ, ಸುಮ್ಮನೆ ತಾನೇ ಹೇಳಿರ್ತಾನೆ, ಓದಿದಂಗೆ ಹೇಳಿರ್ತಾನೆ. ಅಲ್ಲಿ ಆ ಎಕ್ಸಸೈಸ್ ಬುಕ್ಕಿನಲ್ಲಿ ಖಾಲಿ ಪುಟಗಳಿರ್ತವೆ. ಹಾಗೆ ಖಾಲಿತನ ನಮ್ಮವರನ್ನು ಕಿತ್ತು ತಿಂತಾ ಇದೆ. ಕೊನೆಯ ದೃಶ್ಯ ಇದೆಯಲ್ಲ, ಪಂಚಿಂಗ್ ದೃಶ್ಯ, ಅದು ಅಲ್ಲೇನೂ ಇಲ್ಲ. ಆದರೆ ಮಗು ಓದಿದೆ, ಮಗು ಬಾಯ್ಪಟ್ಟು ಹೇಳಿದೆ. ಹೇಗೆ ಹೇಳಿದ್ರೆ ಮೇಷ್ಟ್ರು ಹೊಡೆಯಲ್ಲ ಅಂತ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಮೇಷ್ಟ್ರನ್ನ ಮೆಚ್ಚಿಸೋದಕ್ಕಾಗಿ ಪ್ರಬಂಧ ಹೇಳಿದೆ ಹೊರತು ವಾಸ್ತವದ ಸ್ಥಿತಿ ಅದಿಲ್ಲ ಅದು. ಆಮೇಲೆ ಮುಖ್ಯವಾಗಿ ನೀವು ಅಲ್ಲಿ ಗಮನಿಸಬೇಕಾದದ್ದು ಭಾಷೆ, ಕಲ್ಯಾಣ ಕರ್ನಾಟಕದ ಭಾಷೆ. ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಅದು ಜೋಕರ್ ಭಾಷೆ ಅನ್ನುವಂಗೆ ಚಿತ್ರಿಸಿದ್ದೇ ಜಾಸ್ತಿ, ಹಾಗೆ ತೋರಿಸಿದ್ದೇ ಜಾಸ್ತಿ. ಒಂದು ರೀತಿಯಿಂದ ಕೀಳು ಅಭಿರುಚಿಯಿಂದ ನಮ್ಮ ಭಾಷೆಯನ್ನು ತೋರಿಸಲಾಗಿದೆ. ಆದರೆ ಈ ಚಿತ್ರದಲ್ಲಿ ಅದ್ಭುತವಾಗಿ ಕಲ್ಯಾಣ ಕರ್ನಾಟಕ ಭಾಷೆಯ ಆ ಜವಾರಿ ಕನ್ನಡದ ಕಸು ಕೆಚ್ಚು, ಅದರ ಸೌಂದರ್ಯವನ್ನು ತೋರಿಸಲಾಗಿದೆ. ಇದು ಅದ್ಭುತವಾದದ್ದು. ಈ ಭಾಗದ ಭಾಷೆಗಿರ್ತಕ್ಕಂಥ ಸೌಂದರ್ಯವನ್ನು ನಮ್ಮ ಸಾಲಿ ಸಿನಿಮಾ ಅದ್ಭುತವಾಗಿ ಸಾದರಪಡಿಸಿದ್ದನ್ನು ನೀವು ನೋಡ್ಬೋದು. ಹೀಗಾಗಿ ಇಡೀ ಚಿತ್ರದ ಯಶಸ್ಸು ನಿಂತಿರೋದೇ ಅದನ್ನು ನಿರ್ದೇಶನ ಮಾಡಿರ್ತಕ್ಕಂಥ, ಅಂದರೆ ಸಾದರಪಡಿಸಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಿಯೂ ಕೂಡ ಅಬ್ಬರಿಕೆ ಅವಕಾಶವಿಲ್ಲದೆ, ಹೆಚ್ಚು ಸಂಕೀರ್ಣ ಮಾಡದೆ ಮತ್ತು ಭಾಷೆಯನ್ನು ಸರಳವಾಗಿ ಬಳಸಿ ಮತ್ತು ನಟನೆ ಮಾಡಿದ್ದು. ಆ ಅಜ್ಜಿಯ ಪಾತ್ರಧಾರಿ, ತಾಯಿಯ ಪಾತ್ರ ಇರ್ಬೋದು, ಗೂಡಂಗಡಿಯ ಮಾಲೀಕನ ಪಾತ್ರ ಇರ್ಬೋದು, ಶಾಲೆಯ ಮಕ್ಕಳ ಪಾತ್ರ ಮತ್ತು ಶಾಲೆಯ ಶಿಕ್ಷಕ. ಆ ಶಿಕ್ಷಕನ ಕೂಡ ಟಿಪಿಕಲ್ ಕಲ್ಯಾಣ ಕರ್ನಾಟಕ ಭಾಗದ ಕನ್ನಡ ಶಾಲೆಯ ಮಾಸ್ತರ್ನ ಅಸಹಾಯಕತೆ, ಅವನ ನೋವು, ಅವನ ಮಿತಿ, ಇವೆಲ್ಲವುಗಳನ್ನು ಆ ಮುಖಭಾವದಲ್ಲಿನೇ ವ್ಯಕ್ತಪಡಿಸಿದೆಯಲ್ಲ, ಅದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಹಾಗೆಯೇ ಭಜನೆ, ಇಲ್ಲಿಯ ಸಾಂಸ್ಕೃತಿಕ ಸಿರಿಮಂತಿಕೆಯನ್ನು ತುಂಬಿಕೊಂಡಿರ್ತಕ್ಕಂಥ ಈ ಭಾಗದಲ್ಲಿ ಅಮಾಸೆ, ಹುಣ್ಣಿಮೆ, ಜಾತ್ರೆ, ಶ್ರಾವಣದಲ್ಲಿ ಪ್ರತಿ ಹಳ್ಳಿಯಲ್ಲಿ ಭಜನೆ ತಂಡಗಳಿರ್ತವೆ. ಮತ್ತು ತತ್ವಪದಗಳಿಗೆ ತವರ ಮನೆ ಇದು, ತತ್ವಪದಗಳ ಟಂಕಸಾಲೆ ಇದು ಕಲ್ಯಾಣ ಕರ್ನಾಟಕ ಭಾಗ. ಆ ತತ್ವಪದಗಳನ್ನು ಕೂಡ ಇಲ್ಲಿ ಭಾಳ ಸೂಕ್ತವಾಗಿ ಮತ್ತು ಸೋಪಜ್ಞೆಯ ರೀತಿಯಲ್ಲಿ ನಿರ್ದೇಶಕರು ಹಿಡಿದಿಟ್ಟಿದ್ದಾರೆ. ಹೀಗಾಗಿ ಇಡೀ ಚಿತ್ರ ತಂಡ ಅಭಿನಂದನೆಗೆ ಅರ್ಹವಾಗ್ತದೆ. ಅಂತೂ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಅದ್ಭುತವಾದ ಚಿತ್ರವ ತಯಾರು ಮಾಡಿ ಕೊಟ್ಟಿದ್ದೇವೆ ಅನ್ನುವಂಥ ಹೆಮ್ಮೆ ಎಲ್ಲರಿಗಿದೆ. ಆ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಅಭಿನಂದಿಸೋಣ. ನಮಸ್ಕಾರ.